ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೆವೆನ್ ಆಫ್ ಸ್ಪೈಸಸ್ ಮಸಾಲೆಗಳ ಸ್ವರ್ಗ. ಪೂಜೆ ಅಥವಾ ವ್ರತಗಳನ್ನ ಮಾಡಿದಾಗ ನಾವು ಉಪವಾಸ ಟೈಮಲ್ಲಿ ಇದನ್ನು ಮಾಡ್ಕೊಳ್ಬೋದು. ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಉಪಯೋಗಿಸಿಲ್ಲ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಇಲ್ಲಿ ನಾನು ಒಂದು ಪಾತ್ರೆಗೆ 2-3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಆಯಿಲ್ ಬದಲಾಗಿ ತುಪ್ಪ ಕೂಡ ಉಪಯೋಗಿಸ್ಬೋದು. ಎಣ್ಣೆ ಕಾದಿದ ನಂತರ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಶುಂಠಿ ಮತ್ತು ಒಂದು 2-3 ಮೆಣಸಿನ್ಕಾಯಿನ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿರೋದು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಕಸ್ಮಾತಾಗಿ ಶುಂಠಿ ಕೂಡ ಉಪಯೋಗಿಸಲ್ಲ ಈ ಟೈಮಲ್ಲಿ ಅಂದರೆ ಶುಂಠಿ ಕೂಡ ಸ್ಕಿಪ್ ಮಾಡ್ಬೋದು. ಕೇವಲ ಮೆಣಸಿನ್ಕಾಯಿ ಮಾತ್ರ ಸ್ವಲ್ಪ ತರಿಯಾಗಿ ಕುಟ್ಕೊಂಡು ಹಾಕ್ಕೊಳ್ಬೋದು. ಈಗ 2 ಕಪ್ನಷ್ಟು ಟೊಮೊಟೊ ಹಣ್ಣಿಂದು ಪ್ಯೂರಿ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿರೋದು. ನೀವು ಅಂಗಡಿಯಿಂದ ಉಪಯೋಗಿಸ್ಬೇಡಿ, ಆದಷ್ಟು ಮನೆಯಲ್ಲೇ ಫ್ರೆಶ್ಶಾಗಿ ಮಾಡಿಕೊಂಡು ಉಪಯೋಗಿಸಿ. ನೋಡಿ, ಇದು ಬಾಯ್ಲ್ ಬರೋದಕ್ಕೆ ಬಿಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸೈಂದ್ರ ನಮಕ್ ಹಾಕ್ಕೊಳ್ಳೋಣ. ಸೈಂದ್ರ ಲವಣ ಅಂತೇನು ಹೇಳ್ತಾರಲ್ಲ, ಅದು ಉಪವಾಸ ಟೈಮಲ್ಲಿ ಉಪಯೋಗಿಸ್ತೀವಲ್ಲ ಆ ಉಪ್ಪು ಹಾಕ್ಕೊಳ್ಳೋಣ. ಈಗ ಅರ್ಧ ಚಮಚದಷ್ಟು ಖಾರದ ಪುಡಿ ಕೂಡ ಇದಕ್ಕೆ ಸೇರಿಸ್ತೀನಿ. ನಿಮಗೆ ಖಾರ ಜಾಸ್ತಿ ಅನಿಸುತ್ತೆ, ಬೇಡ ಅಂದರೆ ಮೆಣಸಿನ್ಕಾಯಿ ಅಷ್ಟೇ ಸಾಕು ಅನ್ನೋದಾದರೆ ಖಾರದ ಪುಡಿ ಸ್ಕಿಪ್ ಮಾಡ್ಬೋದು. ಹಾಗೆ ಅರ್ಧ ಚಮಚದಷ್ಟು ಅರಿಶಿನ ಪುಡಿ. ಕೆಲವೊಬ್ಬರು ಉಪವಾಸದ ಟೈಮಲ್ಲಿ ಅರಿಶಿನ ಕೂಡ ತಿನ್ನಲ್ಲ, ಅಂಥವರು ಅರಿಶಿನ ಕೂಡ ಸ್ಕಿಪ್ ಮಾಡ್ಬೋದು. ತುಂಬ ಗಟ್ಟಿ ಅನಿಸಿದರೆ ನೀವು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ನೋಡಿ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಲ್ಲ ನಂಗೆ ಗಟ್ಟಿಯಾಗಿ ಇರಲಿ ಗ್ರೇವಿ ಅನ್ನೋದಾದರೆ ನೀರನ್ನ ಸೇರಿಸೋ ಅವಶ್ಯಕತೆ ಇಲ್ಲ. ನೋಡಿ, ಈಗ 3 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲನೂ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂಥೇಳಿ ನಾನು ಟೊಮೊಟೊ ಪ್ಯೂರಿ ಮಾಡೋದು, ಆಲೂಗಡ್ಡೆ ಬೇಯಿಸೋದೆಲ್ಲ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಹಾಕಿದ್ದೀನಿ. ನೋಡಿ, ಈಗ ಇದಕ್ಕೆ ಸ್ವಲ್ಪ 1 ಚಮಚದಷ್ಟು ಕಸೂರಿ ಮೇಥಿನ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ. ಹಾಗೆ 1 ಚಮಚದಷ್ಟು ಸೋಂಪಿನ ಕಾಳು ಕೂಡ ಕ್ರಷ್ ಮಾಡಿ ಹಾಕೋಣ. ಈಗ ಅರ್ಧ ಚಮಚದಷ್ಟು ಸಕ್ಕರೆ ಸೇರಿಸೋಣ. ಇದಕ್ಕೆ ಸಕ್ಕರೆ ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಕುದಿಯೋದಕ್ಕೆ ಬಿಡೋಣ. ಆಲ್ರೆಡಿ ಗ್ರೇವಿ ಕುದ್ದಿದೆ, ಆಲೂಗಡ್ಡೆನೂ ಬೆಂದಿದೆ, ಹಾಗಾಗಿ ತುಂಬ ಟೈಮಿಂಗ್ ತೊಗೊಳ್ಳಲ್ಲ ಇದು. ಇದ್ರ ಜೊತೆ ಕಾಂಬಿನೇಷನ್ ಆಗಿ ನಾನು ಸಾಬುದಾನ ಪೂರಿ ಮಾಡಿದ್ದೆ. ಆ ಪೂರಿದು ರೆಸಿಪಿ ಶಾರ್ಟ್ ವಿಡಿಯೋದಲ್ಲಿದೆ, ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡಿ. ಯಾರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ, ಶುಂಠಿ ತಿನ್ನಲ್ಲ ಅಂಥವರು ಈ ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು. ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ. ನೋಡಿ, ನಮ್ಮ ಗ್ರೇವಿ ರೆಡಿ ಆಯಿತು, ಜೊತೆಗೆ ಸಾಬುದಾನ ಪೂರಿ ಕೂಡ ರೆಡಿ ಆಗಿದೆ. ಖಂಡಿತ ಟ್ರೈ ಮಾಡಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕೋದನ್ನ ಮರಿ